ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹಾಸನದ ಹತ್ರ ಇರುವಂಥ ಹಿರಿಸಾವೆ ಹತ್ರ ಬಂದಿದ್ದೀನಿ. ಇವತ್ತೇನಂತಂದರೆ ವಿಶೇಷ, ಇಲ್ಲಿ ಅದ್ದೂರಿಯಾದ ಮೆರವಣಿಗೆ, ಓರಿಗಳ ದನಗಳ ಜಾತ್ರೆ, ಬುಕ್ಕನ ಬೆಟ್ಟ ಅಂತೇಳಿ ರಂಗನಾಥ ಸ್ವಾಮಿಯ ದೇವಸ್ಥಾನ ಇರೋದ್ರಿಂದ ಇಲ್ಲಿ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷವೂ ಇಲ್ಲಿ ನಡೆಯುತ್ತೆ. ಆದರೆ ಈ ಸಾರಿ ನಾನು ಮೊದಲನೇ ಬಾರಿಗೆ ಬಂದಿದ್ದೀನಿ. ನಮ್ಮ ಸ್ನೇಹಿತರಾದಂಥ ಒಬ್ಬರು ಓರಿ ಕಟ್ಟಿದ್ದಾರೆ, ಅವ್ರ ಹತ್ರ ಒಂದೆರಡು ಮಾತು ಮಾತಾಡ್ಸ್ಕೊಂಡು ಹಂಗೆ ಹೋಗೋಣ ಬನ್ನಿ, ನಿಮಗೆಲ್ಲ ತೋರಿಸ್ತೀನಿ. ಮತ್ತು ಇದೇ ಥರನೇ ಮತ್ತು ಇಲ್ಲೇನಂತಂದರೆ ವಿಶೇಷತೆ, ಇವತ್ತಿನ ನಿನ್ನೆಯಿಂದ ಸ್ಟಾರ್ಟ್ ಆಗಿರೋ ಜಾತ್ರೆ ಭಾರಿ ದನಗಳ ಜಾತ್ರೆ ಇರೋದ್ರಿಂದ ಬಂದಿದ್ದೀನಿ ನಾನು. ಬನ್ನಿ, ಹಾಗೆ ನಿಮಗೂ ಯಾವ ಥರ ಓರಿಗಳು ಬಂದವೆ ಮತ್ತು ಯಾವ ಥರ ಕರುಗಳು ಬಂದವೆ ಎಲ್ಲ ತೋರಿಸ್ತೀನಿ. ಹಾಗೆ ನೋಡ್ತಾ ಇರಿ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ. ಮಂಜೇಗೌಡ. ಅಣ್ಣ ನಿಮ್ದು ಯಾವ ಊರಣ್ಣ? ಇಲ್ಲೇ ಬದ್ದಿಕೆರೆ. ಅಣ್ಣ ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಜಾತ್ರೆ? 95 ವರ್ಷ. 95 ವರ್ಷ. ಇಲ್ಲಿ ಯಾವ ದೇವರು ನೆಲೆಸಿರೋದು? ರಂಗನಾಥ ಸ್ವಾಮಿ. ತುಂಬಾ ಹೆಸರುವಾಸಿಯಾದಂಥ ಜಾತ್ರೆನಾ? ಹೆಸರುವಾಸಿ ಆದಂತ. ವರ್ಷ ನಡೀತದ? ಪ್ರತಿ ವರ್ಷನೂ. ಸುಮಾರು ಎಷ್ಟು ಹಸುಗಳು ಬರ್ಬೋದು ಇಲ್ಲಿ ಮಾಮನ? ಏನು 3000-4000 ಜೊತೆ ಬರ್ಬೋದು. ಹೌದು. ಮತ್ತೆ ಈ ಜಾತ್ರೆಗೆ ಎಲ್ಲೆಲ್ಲಿಂದ ಬರ್ತಾರೆ? ಉತ್ತರ ಕರ್ನಾಟಕ, ದೊಡ್ಡಬಳ್ಳಾಪುರ ಸೈಡು, ಆನೆಕಲ್ಲು, ಬೆಂಗಳೂರು ಕಡೆಯಿಂದ ಆಲ್ರೌಂಡ್ ಬರುತ್ತೆ ಕರ್ನಾಟಕ. ಇಲ್ಲಿ ಓರಿಗಳು ಯಾವ ತರದ್ ಸಿಗ್ತವೆ? ಎಲ್ಲಾ ತರದ ಓರಿಗಳು ಎಲ್ಲಾ ತರದ್ದು ಸಿಗುತ್ತೆ. ಅಂದ್ರೆ ಹಳ್ಳಿಕರ ಜಾಸ್ತಿ. ಒಳ್ಳೊಳ್ಳೆ ಜಾತಿ ಇರೋ ಸಿಗ್ತಾವ? ಒಳ್ಳೆ ಜಾತಿ ಕರುಗಳು ಸಿಗ್ತವೆ. ಒಳ್ಳೆ ಜಾತಿ ಕರುಗಳು ಸಿಗ್ತವೆ. ಅಣ್ಣ ನೀವ್ ಎಷ್ಟು ಜೊತೆ ಕಟ್ಟಿದ್ದೀರಿ ಈ ಸರಿ? 3 ಜೊತೆ ಸರ್. 3 ಜೊತೆ ಏನಾದ್ರು ವ್ಯಾಪಾರಕ್ಕೆ ಏನಾದ್ರು ಬಂದಿದ್ರೆ ಇವತ್ತು? ಒಂದ್ ಜೊತೆ 2.5 ಲಕ್ಷ ಕೊಟ್ಟಿದ್ದೀವಿ ಸರ್. ಇಲ್ಲ 2.5 ಲಕ್ಷ. ಅಣ್ಣ ಇವು ನಿಮ್ಮವೇನಣ್ಣ? ಹೌದು. ಅಣ್ಣ ಎಷ್ಟಕ್ಕೆ ಮಾರಿದ್ದೀರಾ? 2,60,000 ತಗೊಂಡ್ರಾ? ಬೇರೆ ಕೊಟ್ಟಿರೋದ? ಅಣ್ಣ ಈ 4 ಕಲ್ಲಾಗವ? ನೋಡಿ ಸ್ನೇಹಿತರೆ, ಅಣ್ಣ ಯಾವ ಕೊಡಿ? ತೋಟಿಕೊಪ್ಲು. ನೋಡಿ ಸ್ನೇಹಿತರೆ, ಈ ತರ ಮಾರ್ಕೊಂಡು 2.5 ಲಕ್ಷಕ್ಕೆ ಮಾರಿದ್ದಾರೆ. 2,60,000 ಮಾರವ್ರೆ ನಮ್ ಗೌಡ್ರು. ಹಾಗೆ ಬನ್ನಿ, ಅವ್ರು ಇನ್ನೂ ಓರಿಗಳಿದಾವೆ ತೋರ್ಸೋಣ. ಹಾಗೆ ಗೌಡ್ರೆ, ಇವೇನು ಎಷ್ಟಲ್ಲಾಗವೆ? ಅಲ್ಲ ಇಲ್ಲ ಸ್ವಾಮಿ, ಇನ್ನು ಎಳೆ ಕರುಗಳು ಅಲ್ಲ ಇಲ್ಲ. ತುಂಬಾ ಮಜಬೂತಾಗಿ ಸಾಕಿದ್ದೀರಾ. ಹೌದು. ತುಂಬಾ ಖುಷಿ ಆಗುತ್ತೆ ಗೌಡ್ರ ನಮ್ಗಂತೂ. ಗೌಡ್ರೆ, ಈ ಹಸುಗಳಿಗೆಲ್ಲ ಮೇವೆಲ್ಲ ಹೇಗೆ? ಮೇವು ಒಣಲ್ದ ತಿನ್ನುತ್ತೆ. ಹಿಂಡಿ ಹಾಕ್ತೀರಾ? ಬೂಸ, ಚಕ್ಕೆ ಬೂಸ ಹಾಕ್ತೀರಾ? ಸಪ್ಪೆ ಬೂಸನ ಹಾಕ್ತೀರಾ? ಮತ್ತೆ ಈ ಬೋರಿಗಳನ್ನ ಸಾಕ್ಬೇಕಂದ್ರೆ ಅದು ರೈತರಿಗೆ ಚೆನ್ನಾಗಿ ಗೊತ್ತಿರೋದು. ರೈತರಿಗೆ ಅನುಭವ ಇರೋದು. ಸಾಕ್ಬೇಕು. ತುಂಬಾ ಚೆನ್ನಾಗಿ ಸಾಕಿದೀರಾ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಏನ್ ಹೇಳ್ತೀರಾ ಗೌಡ್ರ ಇವ್ ರೇಟು? 2,60,000. 2,60,000. ನೋಡ್ರಿ, ಇನ್ನು ಹಾಲಲ್ಲಿ ಕರುಗಳು ಏನ್ ಇಷ್ಟೊಂದು ರೇಟ್ ಹೇಳ್ತಾ ಇದೀರಾ ಅಂತ ಕೇಳಿದ್ರೆ ಏನ್? ಜಾತಿ ಇಲ್ಲವಲ್ಲ ಕರುಗಳು. ಜಾತಿಯಲ್ಲಿ ಇದಾವೆ. ಜಾತಿ ಕುಲದಲ್ಲಿ ಇರಬೇಕು. ಒಳ್ಳೆ ಹಳ್ಳಿಕರ ದನಗಳಿಗೆ ಯೋಗ್ಯವಾದವು. ಗೌಡ್ರ, ಹಾಗೆ ತೋರಿಸ್ ಬನ್ನಿ. ಇನ್ನು ಹಾಗೆ ಬನ್ನಿ, ನಿಂತ್ಕೊಂಬ. ಹಂಗೆ ನೋಡಿ ಸ್ನೇಹಿತರೆ, ನೋಡಿ ಕರುಗಳು ಇನ್ನು ಇವು. ಅಣ್ಣ ಇವೆಷ್ಟು ಹೇಳ್ತೀರಾ? ಇನ್ನು ಹಾಲಲ್ಲಿ ಇನ್ನು ಕರುಗಳು ಇವು 1.5 ಹೇಳ್ತೀರಾ? ಅಣ್ಣ ಎಷ್ಟು ಇನ್ನು ಅಲ್ಲಾಗಿಲ್ಲ 1.5 ಹೇಳ್ತಾ ಇದ್ದೀರಾ ಅಲ್ವಾ? ಹಂಗೈತೆ. ನೋಡಿ ಮಾತ್ರ ಕರುಗಳು ಮಾತ್ರ ತುಂಬಾ ಚೆನ್ನಾಗಿದಾವೆ, ಹಾಲಲ್ಲಿ ಕರುಗಳು. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ನಿಮ್ದು ಬದ್ದಿಕೆರೆ ಅಣ್ಣ? ನಿಮ್ಮ ಹೆಸರು? ಮಹೇಶ್ ಅಂತೇಳಿ. ನೋಡ್ರಿ ಪಾಪ ಚಿಕ್ಕ ಕರುಗಳು ಇಟ್ಕೊಂಡ್ ಒಳ್ಳೆ ಜಾತಿ ಇದೆ ಅಂತೇಳಿ ತೋರಿಸಿದ್ರು ನಿಮಗೆ. ಅದಕ್ಕಾಗಿ ತೋರಿಸ್ತಾ ಇದೀನಿ ನಿಮ್ಗೆ. ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ನೀವು ಹೇಳಿ. ಯಾರಾದ್ರೂ ಬೇಕಾಗಿದ್ರೆ ಇವು ಜಾತ್ರೆಗೆ ಬಂದು ಒಳ್ಳೆ ಹಳ್ಳಿಕಾರ ಹಸುಗಳು ಸಿಗ್ತವೆ, ಯಾರಾದ್ರೂ ಬಂದು ಕೊಂಡ್ಕೊಂಡು ಹೋಗ್ಬೋದು. ಹಾಗೆ ಅಣ್ಣ ಈ ಜಾತ್ರೆ ಇದೆಯಲ್ಲ, ರಂಗನಾಥ ಸ್ವಾಮಿ ಸುಮಾರು ಹಳೆಯ ದೇವಸ್ಥಾನ ಅನ್ಸುತ್ತೆ ನನಗಂತೂ. ತುಂಬಾ ವಿಶೇಷವಾದ ದೇವಸ್ಥಾನ. ನಾವು ಧರ್ಮಸ್ಥಳ ಪಾದಯಾತ್ರೆಗೆ ಬರ್ತಾ ಇರ್ತೀವಿ. ಅಂದವೇ ನಾವ್ ಇದೆಲ್ಲರಿಗೂ ಬಂದಿಲ್ಲ. ಹಂಗೆ ನಡ್ಕೊಂಡು ಹೊರಟಾಗ್ತೀವಿ. ಹಾಗಾಗಿ ನಮ್ಗೆ ಇಲ್ಲಿನ ಜನ ತುಂಬಾ ಒಳ್ಳೆ ಸಹಾಯ ಮಾಡ್ತಾರೆ ಪಾದಯಾತ್ರೆಗೆ ಬಂದಾಗ. ತುಂಬಾ ಖುಷಿ ಆಗುತ್ತೆ ನಮ್ಗೆ. ಇದೇ ತರಾನೇ ಒಳ್ಳೆ ಈ ದಾರಿಯಲ್ಲಿ ಹೋಗ್ಬೇಕಾದ್ರೆ ಎಲ್ಲಾ ತರ ಸೌಲಭ್ಯನೂ ಕೊಡ್ತಾರೆ. ನೀರಿಂದ ಹಿಡಿದು ಹಣ್ಣಿಂದ ಹಿಡಿದು ಎಲ್ಲ ಕೊಡ್ತಾರೆ. ನೀವು ರೈತರಾಗಿದ್ದೀರಾ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಣ್ಣ ನಿಮ್ಮನ್ನ ಮಾತಾಡೋದಕ್ಕೆ ತುಂಬಾ ಧನ್ಯವಾದ. ನಾವು 150 ಜನ ಪ್ರತಿ ವರ್ಷ ಅಡಿಗೆ ಮಾಡಿಸ್ತೀವಿ. ನೋಡಿ ಗೌಡ್ರು ಗತ್ತು ತೋರ್ಸಾರೆ, ನಾವು ತಿಳ್ಕೊಬೇಕು ಅಷ್ಟೇ. ಅದೇ ನಮಗೂ ಇರ್ಲಿ, ಪಾಪ ಗೌಡ್ರಿಗೆ ಇರ್ಲಿ. ನೋಡಿ ಕರುಗಳು ಹೆಂಗಿದಾವ ಅಂತ ನೀವು ಹೇಳಿ ಸ್ನೇಹಿತರೆ. ತುಂಬಾ ಧನ್ಯವಾದಗಳು ಅಣ್ಣ. ಓಕೆ, ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ, ಏನ್ ಹೆಸರು ನಿಮ್ ಹೇಳಿಲ್ಲ? ಕಿರಣ್ ಗುಳಿ. ನಮ್ಮ ಹೆಸರು ಕಿರಣ್ ಅಂತ, ಎಲ್ಲಾರು ಗುಳಿ ಅಂತ ಕರೀತಾರೆ. ಗೂಳಿ ಅಂತ ಹೆಸರು ಬರೋದಕ್ಕೆ ಏನ್ ಕಾರಣ ಅಂತ ಹೇಳಿ? ಏನು ಅಂದ್ರೆ ಸರ್, ನಾವು ಚಿಕ್ಕ ವಯಸ್ಸಲ್ಲಿ ಬೆಂಗಳೂರಿಗೆ ಹೋಯ್ದ್ವು. ನಮ್ ತಂದೆಯಾರು ಹಸ್ಕೊಳ್ ಕಟ್ಟಿದ್ರು. ಆಗ ಮರದ ಗಾಡಿ ಚನ್ನಪ್ಪಣಕ್ಕೆಲ್ಲ ಕಾಯಿಮಠ ಹೊಡೆಯರು. ಆಗ್ಲಿಂದ ನಮ್ಮ ಅಪ್ಪರಿಗೆ ಹೊಸ ಬಿಟ್ಟು ಇರ್ತಿದ್ಲ, ಟೈರ್ ಗಾಡಿನ ಹೊಸ ಮಾರ್ಬಿಟ್ಟಿದೆ. ಆಗ್ಲಿಂದ ಬೈಯರ್ಲ ಅಂದ್ಬಿಟ್ಟು ಒಂದ್ ಜೊತೆ ಓರಿ ಎಲ್ಲ ತಂದಾಗ್ಲಿಂದ
ಅವಾಗ್ಲಿಂದ ದನಿನ ವ್ಯಾಪಾರ ಮಾಡಿ ರೇಸ್ಗೆಲ್ಲವ ಜಾಸ್ತಿ ರೇಸ್ಗೆ ತುಂಬಕ್ಕೆ ವ್ಯಾಪಾರ. ರೇಸ್ಗಳೆಲ್ಲ ಮಾಡಿಸ್ತೀರಾ? ರೇಸ್ಗೆಲ್ಲ ಅಂದ್ರೆ ಜಾಸ್ತಿ ನಾನು ಅಶೋಕ್ ಲೇಲ್ಯಾಂಡ್ ತಂದಿದ್ದೆ ಆಗ್ಲೇ ಸ್ಟಾರ್ಟಿಂಗ್ ಗಾಡಿ ಲಾಂಚ್ ಆದಾಗ ಹಾ ಹಾ 24ರಲ್ಲೇ ಗಾಡಿ 2ನೇ ಗಾಡಿ ನಂದೆ ಅಶೋಕ್ ಲೇಲ್ಯಾಂಡ್. ಅಶೋಕ್ ಆಗ ಏನ್ ಮಾಡಿದೆ ತುಂಬಿ ರೇಸ್ ತುಂಬಬೇಕಾರೆ ನಮ್ಮೂರ್ಲಿ ಯಾರು ಅಕ್ಕಪಕ್ಕ ಏನ್ ಗೊತ್ತಿತ್ತಿಲ್ಲ. ಹಾ ಆಗ ಜಾಸ್ತಿ ತುಂಬಬೇಕಾರೆ ಏನು ಅಂದ್ರೆ ನಾವು ಗುಳಿ ಅಂತ ಹಸಿನ ವ್ಯಾಪಾರ ಸ್ಟಾರ್ಟ್ ಮಾಡಿದೆ. ಹಸಿನ ವ್ಯಾಪಾರ ಮಾಡ್ಬೇಕಾರೆ ಎಲ್ಲ ಹಂಗೆ ಗುಳಿ ಕಂಟಿನ್ಯೂ ಈ ನಂಬರ್ ಹೊಡ್ರು ಕಿರಣ್ ಗುಳಿ ಅಂತೆಲ್ಲ ಬರೋದು. ಹೌದು, ಹಂಗಾಗಿ ಹಸಿನ ವ್ಯಾಪಾರ ಮಾಡ್ತೀವಿ. ತುಂಬಾ ಖುಷಿ ಆಗುತ್ತೆ ನಿಮ್ ಹೆಸರು ಕೇಳಿ. ಅಣ್ಣ ನಿಮ್ ಹೆಸರು ನಿಮ್ ಊರ್ ಹೇಳಿಲ್ಲ? ಊರು ಚಿನ್ನೇನಹಳ್ಳಿ ಮಟ್ನಳ್ಳಿ ಹತ್ರ. ಮಟ್ನಳ್ಳಿ ಹತ್ರ. ಮಟ್ನಳ್ಳಿ ಹತ್ರ ಚಿನ್ನೇನಹಳ್ಳಿ. ಇವು ಓರಿಗಳು ಇದಾವೆ. ಎಷ್ಟು ಜೊತೆ ಕಟ್ಟಿದ್ರಿ ಈ ಸರಿ ಜಾತ್ರೆ? ಒಂದ್ ಜೊತೆ ಸರ್. ನಾವು ಒಂದ್ ಜೊತೆ ಕಟ್ಟಿದ್ರೆ ಸ್ನೇಹಿತರೆಲ್ಲ ಸೇರಿ ಬಂದು ಎಲ್ಲ ಒಂದೊಂದ್ ಜೊತೆ ಎಲ್ಲ ಒಟ್ಟಿ ಮೆರವಣಿಗೆ ಮಾಡ್ತೀವಿ. ಒಟ್ಟು ಮೆರವಣಿಗೆ ಎಲ್ಲ ಒಟ್ಟಿ ಮೆರವಣಿಗೆ ಫುಲ್ ಮೆರವಣಿಗೆ ವಿಜೃಂಭಣೆಯಾದ ಮೆರವಣಿಗೆ ಅಂತ ಕೇಳ್ಪಟ್ಟೆ. ನಿಜಾನ? ನಿಜ. ಏನು ಅಂದ್ರೆ 8ನೇ ತಾರೀಕು ಫುಲ್ ಕ್ರೌಡ್ ಆಗುತ್ತೆ, ಜನ ರಶ್ ಇರುತ್ತೆ ಅಂತ ನೆನ್ನೆಲ್ಲ ನಾವು ಮೆರವಣಿಗೆ ಮುಗಿಸ್ತೀವಿ 7ನೇ ತಾರೀಕು. ಯಾಕೆಂದ್ರೆ ಒಂದೇ ದಿವಸ ಮಾಡ್ರೆ ಅವ್ರಿಗೂ ತೊಂದ್ರೆ ನಮಗೂ ತೊಂದ್ರೆ, ಎಲ್ರಿಗೂ ತೊಂದ್ರೆ ಆಗುತ್ತೆ. ಎಲ್ಲರಿಗೂ ತೊಂದ್ರೆ. ಏಕೆಂದ್ರೆ ನಿಂಬೆಳರವ್ರೆ ಈಗ ಮಾದಿಗೆರವ್ರೆ ನಾವು ಚಿನ್ನಳ್ಳಿಯವರು ಎಲ್ಲ ಒಟ್ಟಿಗೆ ಹಾಕೊಂಡು ಎಲ್ಲ ಖರ್ಚೆಲ್ಲ ಒಟ್ಟಿಗೆ ಹಾಕೊಂಡು ಒಂದ್ ದಿವಸ ಎಲ್ಲ ಒಟ್ಟಿಗೆ ಮೆರವಣಿಗೆ ಮಾಡಿ ಕಟ್ತೀವಿ. ಏನಂದ್ರೆ ನಾವು ವರ್ಷ ಎಲ್ಲ ಏನು ಎತ್ತಾಕಲ್ಲ, ನಮ್ಮ ಅಪ್ಪಂಗೆ ಹಸ ಕಂಡ್ರೆ ಇಷ್ಟ. ಅದೇ ಒಂದು ಜೊತೆ ಎತ್ತ ಮೆರವಣಿಗೆ ನಮಗೆ ಬೇಕೇ ಬೇಕು ಅಂತ ತಗೊಂಬಂದು. ಮತ್ತೆ ಈ ಬುಕ್ ಬೆಟ್ಟದಲ್ಲಿ ಈ ಜಾತ್ರೆ ನಾನು ಮೊದಲನೇ ಸಾರಿ ಬಂದಿರೋದು. ನನಗಂತೂ ಇದ್ರ ಬಗ್ಗೆ ಯಾರು ಗುರ್ತಿರ್ಲಿಲ್ಲ, ಪರಿಚಯ ಇರ್ಲಿಲ್ಲ. ಬಟ್ ನಮ್ಮ ಗೌಡ್ರು ಒಬ್ರು ಹಿರಿ ಸಭೆಯಲ್ಲಿ, ಹಾಗಾಗಿ ಅವರು ನಾವು ಧರ್ಮಸ್ಥಳ ಪಾದಯಾತ್ರೆ ಬರ್ಬೇಕಾದ್ರೆ ಅವ್ರನ್ನ ಪರಿಚಯ ಮಾಡ್ಕೊಂಡು ಇಲ್ಲಿ ನಡೀತದಣ ಅಂತಂದಕ್ಕೆ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡ್ ಬಂದಿದ್ದೀನಿ. ನಂಗಂತೂ ತುಂಬಾ ಖುಷಿ ಆಗುತ್ತೆ. ಈ ಓರಿಲ್ ನೋಡ್ಬೇಕಂದ್ರೆ 2 ಕಣ್ಣು ಸಾಲದು ನನಗಂತೂ. ಇದ್ರಲ್ಲಿ ಈ ಬಸವಣ್ಣನ ನಂಬಿ ನಾವು ಬರ್ತೀವಿ. ಖಂಡಿತ ಸರ್, ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಣ್ಣ ಎಷ್ಟು ಹೇಳ್ತೀರಾ ಈ ರೇಟು? ಸರ್ ನಾವು 1.25 ತಂದಿರೋದು 2 ಲಕ್ಷ ವ್ಯಾಪಾರ ಹೇಳ್ತೀವಿ. 2 ಲಕ್ಷ ಸುಮ್ಮನೆ ಅಷ್ಟು ಇಷ್ಟು ಅಂತಾರೆ, ಸುಳ್ಳು ಹೇಳ್ಬಿಡ್ದು. ಆಮೇಲೆ ನಾವೆಲ್ಲ ಏನು ಸರ್ ಇವೆಲ್ಲ ಏನ್ ಗೇ ಎಲ್ಲ ಮಾಡಲ್ಲ. ನಮ್ಮ ಅಪ್ಪಾರು ಅಂದ್ರೆ ಹೊಡಿತಾರೆ, ಗೇಯ್ತಾರೆ, ಮಾಡ್ತಾರೆ. ನಾವು ಅಂದ್ರೆ ಶಿವಾಕಿ ತತ್ತೀವಿ, ಏನನ್ನ ಹಾಕ್ತಿವಿ, ಮೇಯಿಸ್ತೀವಿ, ಮಾರ್ತೀವಿ, ಹೋಯ್ತಿವಿ. ನಮ್ದು ಏನಂದ್ರೆ ಹಸಿನ ವ್ಯಾಪಾರ ಸರ್ ಅಷ್ಟೇ. ಸುಮ್ನೆ ಆಮೇಲೆ ನಾವು ತಂದಿದೀವಿ ಹಳ್ಳಿ ಕಾರು ಮಾಡ್ತಾರೆ ಹಂಗೆ ಹಿಂಗೆ ಅವೆಲ್ಲ ಏನಿಲ್ಲ ಸರ್. ನಮ್ ತಂದೆ ಏನಿದ್ರು ವರ್ಷ ಎಲ್ಲ ಹುಲ್ಲಾಕೋರು. ಈಗ 2 ಬಿದ್ದಾವೆ. ಇವಾಗ 2 ಇವೊಂದ್ ಜೊತೆನಾ? ಒಂದ್ ಜೊತೆ ಸರ್. ಅವು 6 ಬಿದ್ದಾವೆ. ಇವು 6 ಬಿದ್ದಾವ. ಈ ಕಡೆ ಹೊಲ ಆಗಿಲ್ಲ. ಅಣ್ಣ ಎಷ್ಟು ಹೇಳ್ತೀರಾ? ನಿಂಬೆಳು ಸರ್ ಅವ್ 4 ಲಕ್ಷ ಹೇಳ್ತೀವಿ. 4 ಲಕ್ಷ? 4 ಲಕ್ಷ. ನೋಡಿ ಸ್ನೇಹಿತರೆ, ಅಣ್ಣ ಏನೆಲ್ಲ ಒಣ ಹುಲ್ಲೆ ಹಾಕ್ತೀರಾ ನೀವು? ಗಟ್ಟಿ ಬರ್ತವೆ, ಮಿಂಚ್ ಬರ್ತವೆ. ಹಸಿ ಹುಲ್ಲು ಯಾಕೆ ಹಾಕಲ್ಲ? ಗಟ್ಟಿ ಬರಲ್ಲ. ಮತ್ತೆ ಇದಕ್ಕೋಸ್ಕರನೇ ಅರ್ಧ ಬಣ್ಣ ಚೇಂಜ್ ಆಗುತ್ತಾ? ಬಣ್ಣನೂ ಚೇಂಜ್ ಆಗುತ್ತೆ, ಗಟ್ಟಿನೂ ಬರ್ತವೆ, ತಾಕತ್ತು ಬರುತ್ತೆ. ಹಸಿಮೇವಾದ್ರೆ ನೀರಿನಂಶ ಇರುತ್ತೆ, ಅದ್ ತಿಂದಿದ್ ನೀರಾಗಿ ಹೊಂಟೋಗುತ್ತೆ. ಕೆಲಸ ಮಾಡುವಾಗ ಒಳ್ಳೆ ತಾಕತ್ತು ಬರುತ್ತೆ, ಬಣ್ಣನೂ ಬರುತ್ತೆ, ಶೈನಿಂಗು ಬರುತ್ತೆ. ಇದ್ರಲ್ಲಿ ಸುಳಿಗಳು ಯಾವ ತರ ಏನಾದ್ರು ನೋಡ್ತೀರಾ? ಸುಳಿಗಳು ನೋಡಿ ಅಣ್ಣ ಯಾವ ತರದ್ ನೋಡ್ತೀರಾ? ಸುಳಿ ಅಂದ್ರೆ ನಮಗ್ ಕಮ್ಮಿ, ನಮ್ ತಂದೆಯವ್ರಿಗೆ ಅನುಭವ ಜಾಸ್ತಿ. ಅದ್ರಲ್ಲಿ ನಾವ್ ಯಾವ್ದು ಹೇಳಕ್ ಹೋಗಲ್ಲ. ಯಾಕಂದ್ರೆ ನತ್ತಿ ಸುಳಿ ಇರುತ್ತೆ, ಗುಂಡಿಗೆ ಸುಳಿ ಇರುತ್ತೆ, ಎಲ್ಲ ಇರುತ್ತೆ. ಅನುಭವ ಇರ್ಬೇಕು ನಮಗೆ. ಸಿಮೇಸಿನ ವ್ಯಾಪಾರ ಸರ್ ಇರೋದ್ ಹೇಳ್ಬೇಕು, ಅರ್ಧಂಬರ್ಧ ಗೊತ್ತಿದ್ ಹೇಳ್ಬಾರ್ದು. ಸರಿ ಅಣ್ಣ, ಹಂಗಾಗಿ ಅಣ್ಣ ಇವು ಅವು ಸರ್ 2.10 ಹೇಳ್ತಾರೆ. 2.10 ಹೇಳ್ತಾ ಇದ್ರೆ ಅಣ್ಣ. ಇನ್ನು ಹಾಲಲ್ಲಿ ಕರುಗಳಿದ್ದಂಗ ಕರ್ಗೋಳ ಸರ್, ಅಲ್ಲಿ ತೋರಿಸ್ಬೇಕು, ತೋರಿಸ್ತೀವಿ. ತೋರಿಸಿ ಅಣ್ಣ. ಈಗ ಅಲ್ಲಿ ಹೆಂಗಾಗ್ಯವೆ ಅಂದ್ರೆ ನೋಡಿ, ಈಗ ಅಲ್ಲಿಗೆ ಇನ್ನು ಕೆಡುತ್ತವೆ. ಈಗ 2 ಕೆಡಿಗವೆ. 2 4 8 ಕಡಿಗೆ ಬರ್ತವೆ. ಈಗ ಇನ್ನು 2 ಸಣ್ಣಲ್ಲೂ ಬಿದ್ದು ಹುಟ್ಟಿದಾಗ 2 ಲೆಕ್ಕ. ಮತ್ತೆ ಬಿದ್ದು ಹುಟ್ಟಿದಾಗ ಪ್ರಶ್ನ ಮಕ್ಳಿಗೆ ಹೆಂಗಿರ್ತಾವ ಹಂಗೆ ಮನ್ಸಿಗೆ ಹೆಂಗಿರ್ತಾವ. ಈಗ ಅಲ್ಲಿ ಬಿದ್ದು 2 ಹುಟ್ಟವೆ. ಹಂಗ ಪಕ್ಕದ ಸಣ್ಣಲ್ಲಿ ಬೀಳ್ತದೆ, ಆಮೇಲೆ ಇನ್ನೊಂದಲ್ಲಿ ಹುಡ್ತದೆ. ಹಂಗಂಗೆ ಹುಟ್ಟಿ 6ರಿಂದ ಕಡಿಗೆ ಹೋಯ್ತದೆ. 8 ಬರುತ್ತೆ. 8 ಬರ್ತವೆ. ಲಾಸ್ಟ್ ಕಡೆಯಲ್ಲಿ ಒಳ್ಳೆ ಸೈಜ್ ಬರ್ತವೆ. ಅದೇ ಲಾಸ್ಟ್. ತಿರ್ಗಾ ಆಮೇಲೆ ಎಲ್ಲ ಹುಟ್ಟಿದ ಮೇಲೆ ತಿರ್ಗಾ ಬೀಳ ಸ್ಟಾರ್ಟ್ ಮಾಡ್ತಾರೆ. ಆಗ ವಯಸ್ಸಾಯ್ತು. ಆವಾಗ ವಯಸ್ಸಾಗೋಯ್ತು. ಬಡ್ಡೆ ಬಿಟ್ಟಂಗ ತಿರ್ಗಾ ರಿಟರ್ನ್ ಆಯ್ತಾ ಇರ್ತದೆ ಸರ್, ಅಷ್ಟೇ. ಅದು ಮತ್ತೆ ತುಂಬಾ ಖುಷಿ ಆಗುತ್ತೆ ನಿಮ್ ಜೊತೆ ಭೇಟಿಯಾಗಿ. ನಿಮ್ಗೆ ಈ ಮಾತು ಕೇಳಿ ನಮ್ಗೆ ಇನ್ನೂ ಇದ್ದಿದ್ದು ಖುಷಿ ಆಯ್ತು. ಒಳ್ಳೆ ಮಾಹಿತಿ ಕೊಡ್ತೀರಾ ನಮ್ಗಂತೂ. ನೀವು ರೈತರಾಗಿದ್ದು, ಒಬ್ಬ ವ್ಯಾಪಾರಸ್ಥರಾಗಿದ್ದು ತುಂಬಾ ಖುಷಿ ಆಗುತ್ತೆ. ಇರೋದು ಹೇಳ್ತೀವಿ ಸರ್, ಅದ್ರಲ್ಲಿ ಏನೈತೆ. ತುಂಬಾ ಖುಷಿ ಆಯ್ತು ಗುಳಿ ಅಣ್ಣ, ತುಂಬಾ ಸಂತೋಷ. ನಿಮ್ಮಂತ ಬರ್ಲಾಗಿ ನಮ್ ಬುಕ್ಕಂಪೇಟೆ ಜಾತ್ರೆ ನಡೆದಾಗಿ. ಆಮೇಲೆ ಏನಂದ್ರೆ ನಮ್ ಜಾತ್ರೆ ಎಂತ ಮಳೆಗಾಲ ಅಲ್ಲಿ ಎಂತ ಇದಾಗಲಿ, ಕೊರೋನಾ ಟೈಮಲ್ಲಿ ಎಂತೆಂತ ಪೊಲೀಸರು ಬಂದ್ರು ಅಡ್ಡಗಟ್ಟಿ ನಿಲ್ಸಕ್ಕಾಗಲ್ಲ. ಭೂಕಂಪಟ ಬಿಟ್ರೆ ಭೂಕಂಪಟ ಬಿಟ್ಟದ ಹೊಲ್ಮಾಳದಲ್ಲಿ ಸಹಿತ ಕಟ್ಟಿದ್ವಿ. ನಮ್ ಜಾತ್ರೆ ನಿಲ್ಸಕ್ಕಾಗಲ್ಲ. ಡಿಜೆನು ಈಗ್ಲೂ ಡಿಜೆ ಮಾಡಂಗಿಲ್ಲ ಅಂತ ಪರ್ಮಿಷನ್ DC ಮಾಡ್ರಿ, ಅವ್ರು ಮಾಡಿರ್ತ. ರೈತರು ಬಿಡ್ಬೇಕಾ? ರೈತ ಮಾತು ಯಾರೇ ಪೊಲೀಸರು ಬಂದ್ರು, ಯಾರ ರಿಸರ್ವ್ ಬಂದ್ರು ನಿಲ್ಸಕ್ ಆಗ್ಲಿಲ್ಲ. ಹಂಗೆ ಭೂಕಂಪಟ ಹಂಗೆ ನಡೀತ ಸರ್. ಅದು ರೈತರಿಗೆ ಗೊತ್ತು. ರೈತರಿಗೆ ಗೊತ್ತು, ಹೇಳಕ್ ಅದ್ರ ಏನ್ ಮಾಡಿರ್ತಾರೆ, ಅದ್ ಏನ್ ಖರ್ಚು ಮಾಡಿರ್ತಾರೆ ಅಷ್ಟೇ. ತುಂಬಾ ಖುಷಿ ಆಗುತ್ತೆ ಅಣ್ಣ. ಖಂಡಿತ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು.